ಭಾರತದ ರಾಷ್ಟ್ರೀಯ ಭಾಷೆ ಯಾವುದು ಗೊತ್ತಾ? ಭಾರತದ ಸಂವಿಧಾನವು ಯಾವುದೇ ಭಾಷೆಗೆ ರಾಷ್ಟ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿಲ್ಲ. ಹಿಂದಿ ಭಾರತದ ರಾಷ್ಟ್ರೀಯ ಭಾಷೆ ಅಲ್ಲ. ಹಿಂದಿ ಮತ್ತು ಇಂಗ್ಲಿಷನ್ನು ಶಾಸನ, ನ್ಯಾಯಾಂಗ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂವಹನಗಳಂತಹ ಅಧಿಕೃತ ಉದ್ದೇಶಗಳಿಗಾಗಿ ಮಾತ್ರ ಬಳಸಲಾಗುತ್ತದೆ. ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟವಾಗಿದೆ. ಇದು ಕೆಲವು ನೂರಾರು ಕಿಲೋಮೀಟರ್ಗಳ ನಂತರ ಬದಲಾಗುವ ವ್ಯಾಪಕ ಶ್ರೇಣಿಯ ಭಾಷೆಗಳನ್ನು ಹೊಂದಿದೆ. ಸಂವಿಧಾನ ರಚನೆಯಾದಾಗಿನಿಂದ ರಾಷ್ಟ್ರ ಭಾಷೆಯ ಕುರಿತು ಹಲವು ಚರ್ಚೆಗಳು ನಡೆದಿವೆ, ಆದರೆ ಭಾರತಕ್ಕೆ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ. ರಾಷ್ಟ್ರೀಯ ಭಾಷೆ ಮತ್ತು ಅಧಿಕೃತ ಭಾಷೆ ಎರಡು ವಿಭಿನ್ನ ವಿಷಯಗಳು. ನಮ್ಮ ಸಂವಿಧಾನವು ಯಾವುದೇ ಭಾಷೆಗೆ ರಾಷ್ಟ್ರೀಯ ಭಾಷೆಯ ಹೆಸರನ್ನು ನೀಡಿಲ್ಲ. ದೇಶದ ಸ್ವಾತಂತ್ರ್ಯದ ಮೇಲೆ ಭಾರತೀಯ ಸಂವಿಧಾನದಲ್ಲಿ ಆರಂಭದಲ್ಲಿ 14 ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ. ಭಾರತದ ಅಧಿಕೃತ ಭಾಷೆಗಳು 1950ರಲ್ಲಿ ದೇವನಾಗರಿಯಲ್ಲಿ ಬರೆದಿಟ್ಟ ಹಿಂದಿಯನ್ನು ಭಾರತೀಯ ಸಂವಿಧಾನವು ಒಕ್ಕೂಟದ ಅಧಿಕೃತ ಭಾಷೆಯಾಗಿ ಘೋಷಿಸಿತ್ತು. ಸಂವಿಧಾನವು ಜಾರಿಗೆ ಬಂದ 15 ವರ್ಷಗಳ ನಂತರ, ಅಂದರೆ ಜನವರಿ 26, 1965ರಂದು ಸಂಸತ್ತಿನಲ್ಲಿ ಮತ ಚಲಾಯಿಸಿದ ನಂತರ ಅಧಿಕೃತ ಉದ್ದೇಶಗಳಿಗಾಗಿ ಇಂಗ್ಲಿಷ್ ಬಳಕೆಯು ಕೊನೆಗೊಳ್ಳಬೇಕಾಗಿತ್ತು. ಭಾರತದ ಹಿಂದಿಯೇತರ ಮಾತನಾಡುವ ಪ್ರದೇಶಗಳಲ್ಲಿ, ವಿಶೇಷವಾಗಿ ದ್ರಾವಿಡ ಮಾತನಾಡುವ ರಾಜ್ಯಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ಉಂಟುಮಾಡಿತ್ತು. ಇವರ ಭಾಷೆಗಳು ಹಿಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಇದರ ಪರಿಣಾಮವಾಗಿ ಅಧಿಕೃತ ಭಾಷೆಗಳ ಕಾಯಿದೆ 1963 ಸಂಸತ್ತು ಅಂಗೀಕರಿಸಿತು. ಇದು ಹಿಂದಿ ಮತ್ತು ಇಂಗ್ಲಿಷನ್ನು 1965ರ ನಂತರ ಅಧಿಕೃತ ಉದ್ದೇಶಗಳಿಗಾಗಿ ಬಳಸುವುದನ್ನು ಮುಂದುವರಿಸುತ್ತದೆ ಎಂದು ಖಾತರಿಪಡಿಸಿತು. ಭಾರತೀಯ ಸಂವಿಧಾನದ ಪ್ರಕಾರ ಅಧಿಕೃತ ಭಾಷೆ ಆರ್ಟಿಕಲ್ 343 ಪ್ರಕಾರ ಸಂಸತ್ತು ಈ ಕೆಳಗಿನವುಗಳನ್ನು ಒಳಗೊಂಡಂತೆ ಕೆಲವು ಉದ್ದೇಶಗಳಿಗಾಗಿ ಇಂಗ್ಲಿಷ್ ಜೊತೆಗೆ ಹಿಂದಿಯನ್ನು ಬಳಸಲು ಕಾನೂನಿನ ಮೂಲಕ ಒದಗಿಸಬಹುದು. ಸುಪ್ರೀಂ ಕೋರ್ಟ್ ವ್ಯವಹಾರಗಳು, ಉಚ್ಚ ನ್ಯಾಯಾಲಯಗಳ ವ್ಯವಹಾರಗಳು, ಅಧ್ಯಕ್ಷರು ನೇಮಿಸಿದ ಯಾವುದೇ ನ್ಯಾಯಮಂಡಳಿ ಅಥವಾ ಇತರ ಪ್ರಾಧಿಕಾರದ ವ್ಯವಹಾರಗಳು, ಸಂಸತ್ತಿನಲ್ಲಿ ವ್ಯವಹಾರದ ವಹಿವಾಟುಗಳು. ಕಾಲಂ 343 ಪ್ರಕಾರ ಇವುಗಳನ್ನು ಒಳಗೊಂಡಂತೆ ಕೆಲವು ಉದ್ದೇಶಗಳಿಗಾಗಿ ಹಿಂದಿಯನ್ನು ಇಂಗ್ಲಿಷ್ನಿಂದ ಬದಲಾಯಿಸಬೇಕೆಂದು ಹೇಳುತ್ತದೆ. ಒಕ್ಕೂಟ ಭಾರತದಲ್ಲಿ ಸಂವಹನಕ್ಕಾಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಬಳಕೆ. ಒಕ್ಕೂಟ ಮತ್ತು ರಾಜ್ಯದ ನಡುವಿನ ಸಂವಹನಕ್ಕಾಗಿ, ಒಕ್ಕೂಟ ಮತ್ತು ಸಾರ್ವಜನಿಕ ಸೇವಕರ ನಡುವಿನ ಸಂವಹನಕ್ಕಾಗಿ, ಸಾರ್ವಜನಿಕ ಸೇವಕ ಮತ್ತು ಭಾರತದ ಪ್ರಜೆಯಲ್ಲದ ವ್ಯಕ್ತಿಯ ನಡುವಿನ ಸಂವಹನಕ್ಕಾಗಿ, ಅಧ್ಯಕ್ಷರು ಮತ್ತು ರಾಜ್ಯಗಳ ರಾಜ್ಯಪಾಲರ ನಡುವಿನ ಪತ್ರ ವ್ಯವಹಾರಕ್ಕಾಗಿ, ಉಪರಾಷ್ಟ್ರಪತಿ ಮತ್ತು ಜನರ ಸದನದ ಸ್ಪೀಕರ್ ನಡುವಿನ ಪತ್ರ ವ್ಯವಹಾರಕ್ಕಾಗಿ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ನಡುವಿನ ಪತ್ರ ವ್ಯವಹಾರಕ್ಕಾಗಿ. ಸಂವಿಧಾನವು ಯಾವುದೇ ಭಾಷೆಗೆ ಆದ್ಯತೆಯ ಸ್ಥಾನಮಾನವನ್ನು ನೀಡಿಲ್ಲ. ಭಾರತದ ಅಧಿಕೃತ ಭಾಷೆಗಳನ್ನು ಸಂಸತ್ತು ಶಾಸನದ ಮೂಲಕ ನಿರ್ಧರಿಸುತ್ತದೆ. ಹಿಂದಿಯನ್ನು ಭಾರತದ ರಾಷ್ಟ್ರೀಯ ಭಾಷೆ ಎಂದು ಘೋಷಿಸಲಾಗಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ. ಇದು ಹೆಚ್ಚಿನ ಜನಸಂಖ್ಯೆಯಿಂದ ಮಾತ್ರ ಮಾತನಾಡುತ್ತಾರೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 344 ಮತ್ತು 351 ಪ್ರಕಾರ 8ನೇ ಶೆಡ್ಯೂಲ್ 22 ಪ್ರಾದೇಶಿಕ ಭಾಷೆಗಳನ್ನು ಗುರುತಿಸುತ್ತದೆ. ಇವುಗಳನ್ನು ಅಧಿಕೃತ ಭಾಷೆ ಎಂದು ಕರೆಯಲಾಗುತ್ತದೆ. ಈ ಪಟ್ಟಿಯಲ್ಲಿ ಸೇರಿಸಲಾದ ಭಾಷೆಗಳು ಸಂವಿಧಾನವು ಜಾರಿಗೆ ಬಂದ ಸಮಯದಲ್ಲಿ ಅಧಿಕೃತ ಭಾಷಾ ಆಯೋಗದಲ್ಲಿ ಪ್ರಾತಿನಿಧ್ಯವನ್ನು ಹೊಂದಲು ಅರ್ಹವಾಗಿದೆ ಮತ್ತು ಒಕ್ಕೂಟದ ಸಂವಹನ ಭಾಷೆಗಳಾದ ಹಿಂದಿ ಮತ್ತು ಇಂಗ್ಲಿಷನ್ನು ಶ್ರೀಮಂತಗೊಳಿಸಲು ಬಳಸುವ ಅಡಿಪಾಯಗಳಲ್ಲಿ ಒಂದಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಅಂದಿನಿಂದ ಈ ಪಟ್ಟಿಯ ಮಹತ್ವ ಹೆಚ್ಚಿದೆ.
ಈಗ ಭಾರತ ಸರ್ಕಾರವು ಈ ಭಾಷೆಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ. ಇದರಿಂದಾಗಿ ಅವು ಸಮೃದ್ಧಿಯಲ್ಲಿ ವೇಗವಾಗಿ ಬೆಳೆಯುತ್ತವೆ ಮತ್ತು ಆಧುನಿಕ ಜ್ಞಾನ ಸಂವಹನದ ಪರಿಣಾಮಕಾರಿಯಾಗಿ ಸಾಧನವಾಗುತ್ತವೆ. ಹೆಚ್ಚುವರಿಯಾಗಿ ಸಾರ್ವಜನಿಕ ಸೇವೆಗಾಗಿ ನಡೆಯುವ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅಭ್ಯರ್ಥಿಗಳು ಈ ಯಾವುದೇ ಭಾಷೆಗಳನ್ನು ಬಳಸಲು ಅನುಮತಿಸಲಾಗಿದೆ. ಆ ಅಧಿಕೃತ 22 ನಿಗದಿತ ಭಾಷೆಗಳು ಈ ಕೆಳಗಿನಂತಿವೆ: ಅಸ್ಸಾಮಿ, ಬೆಂಗಾಲಿ, ಬೋಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ಸಂತಾಲಿ, ಸಿಂಧಿ, ತಮಿಳು, ತೆಲುಗು, ಉರ್ದು. ಕೆಲವೊಂದು ಪ್ರಮುಖ ಅಂಶಗಳು: 1950 14 ಅನುಸೂಚಿತ ಭಾಷೆಗಳನ್ನು ಆರಂಭದಲ್ಲಿ ಸಂವಿಧಾನದಲ್ಲಿ ಸೇರಿಸಲಾಯಿತು. 1967 21 ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಸಿಂಧಿಯನ್ನು ಸೇರಿಸಲಾಯಿತು. 1992 71ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿಗಳನ್ನು ಸೇರಿಸಲಾಯಿತು. 2003 92ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿಯನ್ನು ಸೇರಿಸಲಾಯಿತು. ಮತ್ತು 2011 96ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಒರಿಯಾ ಎಂಬ ಕಾಗುಣಿತವನ್ನು ಒಡಿಯಾದಿಂದ ಬದಲಾಯಿಸಲಾಯಿತು. ಸಂವಿಧಾನದ ತೀರ್ಮಾನ: ಭಾರತೀಯ ಸಂವಿಧಾನವು 8ನೇ ಶೆಡ್ಯೂಲ್ ಈ 22 ಭಾಷೆಗಳನ್ನು ಪಟ್ಟಿ ಮಾಡಿದೆ. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿ ಮಾತನಾಡುವ ಹಲವಾರು ಉಪಭಾಷೆಗಳಿವೆ. ಭಾರತ ಸರ್ಕಾರವು ಹಿಂದಿಯ ಹರಡುವಿಕೆಯನ್ನು ಉತ್ತೇಜಿಸಲು ಮತ್ತು ಅದನ್ನು ಲಿಂಕ್ ಭಾಷೆಯನ್ನಾಗಿ ಅಭಿವೃದ್ಧಿಪಡಿಸಲು ಬದ್ಧವಾಗಿದೆ. ಸಮೂಹ ಮಾಧ್ಯಮ ಮತ್ತು ಮಾಹಿತಿ ತಂತ್ರಜ್ಞಾನದ ಮೂಲಕ ಪ್ರಾದೇಶಿಕ ಭಾಷೆಗಳ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ ನಿರ್ಧರಿಸಿದೆ. ಈ ಭಾಷೆಗಳ ಪುಷ್ಟೀಕರಣ ಮತ್ತು ಭಾರತದ ಭೂಪ್ರದೇಶಗಳಲ್ಲಿ ಅವುಗಳ ಹರಡುವಿಕೆಯನ್ನು ಭದ್ರಪಡಿಸಲು ಕೇಂದ್ರ ಸರ್ಕಾರವು ಪ್ರಯತ್ನಿಸುತ್ತದೆ ಮತ್ತು ಸಂವಿಧಾನವು ಇದನ್ನು ತಿಳಿಸುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ 5 ಭಾಷೆಗಳು: ಇಂಗ್ಲಿಷ್. 37 ಕೋಟಿ ಜನರು ಇಂಗ್ಲಿಷ್ ಭಾಷೆಯನ್ನು ತಮ್ಮ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. 90 ಕೋಟಿ ಜನರು ಇದನ್ನು 2ನೇ ಅಥವಾ 3ನೇ ಭಾಷೆಯಾಗಿ ಮಾತನಾಡುತ್ತಾರೆ. ಒಟ್ಟು 127 ಕೋಟಿ ಜನರು ಇಂಗ್ಲಿಷ್ ಮಾತನಾಡುತ್ತಾರೆ. ಮ್ಯಾಂಡ್ರಿನ್ ಭಾಷೆಯನ್ನು 92 ಕೋಟಿ ಜನರು ತಮ್ಮ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. 20 ಕೋಟಿ ಜನರು ಇದನ್ನು 2ನೇ ಅಥವಾ 3ನೇ ಭಾಷೆಯಾಗಿ ಮಾತನಾಡುತ್ತಾರೆ. ಒಟ್ಟು 112 ಕೋಟಿ ಜನರು ಮ್ಯಾಂಡರಿನ್ ಭಾಷೆಯನ್ನು ಮಾತನಾಡುತ್ತಾರೆ. ಹಿಂದಿ. 34 ಕೋಟಿ ಜನರು ಹಿಂದಿ ಭಾಷೆಯನ್ನು ತಮ್ಮ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. 30 ಕೋಟಿ ಜನರು ಇದನ್ನು 2ನೇ ಅಥವಾ 3ನೇ ಭಾಷೆಯಾಗಿ ಮಾತನಾಡುತ್ತಾರೆ. ಒಟ್ಟು 64 ಕೋಟಿ ಜನರು ಹಿಂದಿಯನ್ನು ಮಾತನಾಡುತ್ತಾರೆ. ಸ್ಪ್ಯಾನಿಷ್ ಭಾಷೆಯನ್ನು 46 ಕೋಟಿ ಜನರು ತಮ್ಮ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. 7 ಕೋಟಿ ಜನರು 2 ಅಥವಾ 3ನೇ ಭಾಷೆಯಾಗಿ ಮಾತನಾಡುತ್ತಾರೆ. ಒಟ್ಟು 53 ಕೋಟಿ ಜನರು ಸ್ಪ್ಯಾನಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಫ್ರೆಂಚ್ ಭಾಷೆಯನ್ನು 8 ಕೋಟಿ ಜನರು ತಮ್ಮ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. 20 ಕೋಟಿ ಜನರು ಇದನ್ನು 2ನೇ ಅಥವಾ 3ನೇ ಭಾಷೆಯಾಗಿ ಮಾತನಾಡುತ್ತಾರೆ. ಒಟ್ಟು 28 ಕೋಟಿ ಜನರು ಫ್ರೆಂಚ್ ಭಾಷೆಯನ್ನು ಮಾತನಾಡುತ್ತಾರೆ. 30ನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು 4.4 ಕೋಟಿ ಜನರು ತಮ್ಮ ಮಾತೃಭಾಷೆಯನ್ನಾಗಿ ಮಾತನಾಡುತ್ತಾರೆ. 1.2 ಕೋಟಿ ಜನರು ಇದನ್ನು 2ನೇ ಅಥವಾ 3ನೇ ಭಾಷೆಯನ್ನಾಗಿ ಮಾತನಾಡುತ್ತಾರೆ. ಒಟ್ಟು 5.6 ಕೋಟಿ ಜನರು ಕನ್ನಡ ಮಾತನಾಡುತ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಇಂಗ್ಲಿಷ್. ಆದರೆ ಇದು ಕೇವಲ ಸ್ಥಳೀಯ ಭಾಷಿಕರನ್ನು ಒಳಗೊಂಡಿಲ್ಲ. ಕೇವಲ ಸ್ಥಳೀಯ ಭಾಷಿಕರನ್ನು ಒಳಗೊಂಡರೆ ಮ್ಯಾಂಡ್ರಿನ್ಗೆ ಮೊದಲ ಸ್ಥಾನ. ಇದಾದ ನಂತರ ಸ್ಪ್ಯಾನಿಷ್ ಮತ್ತು ಹಿಂದಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹಿಂದಿ ಭಾರತದ ರಾಷ್ಟ್ರ ಭಾಷೆ ಅಲ್ಲವೇ ಅಲ್ಲ. ಮೊದಲು ನೋಟಿನಲ್ಲಿ ಇರುತ್ತಿದ್ದ 14 ಭಾಷೆಗಳು ಕೂಡ ಭಾರತದ ಅಧಿಕೃತ ಭಾಷೆಗಳು. ಈಗ ಸಂವಿಧಾನವು ಮತ್ತೆ 8 ಭಾಷೆಗಳನ್ನು ಸೇರಿಸಿದೆ. ಒಟ್ಟು 22 ಭಾಷೆಗಳು. ಇದರಲ್ಲಿ ಹಿಂದಿಯೂ ಕೂಡ ಒಂದು ಭಾಷೆ. ಎಲ್ಲ ರಾಜ್ಯಗಳ ಸಂವಹನಕ್ಕಾಗಿ ಹಿಂದಿ ಮತ್ತು ಇಂಗ್ಲಿಷ್ನನ್ನು ಬಳಸುತ್ತಾರೆ. ಭಾರತಕ್ಕೆ ರಾಷ್ಟ್ರೀಯ ಭಾಷೆ ಇಲ್ಲ. 22 ಭಾಷೆಗಳು ಕೂಡ ರಾಷ್ಟ್ರೀಯ ಸ್ಥಾನ ಪಡೆದಿವೆ. ಧನ್ಯವಾದಗಳು.